ನಮಸ್ತೆ ವೀಕ್ಷಕರೇ. ಸೊ ಎಸ್ ಲಕ್ಷ್ಮಿ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ಹೆಮ್ಮೆಯ ಮೋದಿ ಕೇರ್ ಸಂಸ್ಥೆಯಲ್ಲಿ ಸಿಗುವಂತಹ ಅದ್ಭುತವಾದಂತಹ ಪ್ರಾಡಕ್ಟ್ ಅಂತಂದ್ರೆ ನಮ್ಮ CTTMP ಪ್ರೊಸೀಜರ್ ಏನಿದೆ. ಸಿ ಅಂದ್ರೆ ಸೊ ಕ್ಲೆನ್ಜಿಂಗ್ ಮಾಡುವಂಥದ್ದು, ಮತ್ತೆ ಟಿ ಅಂದ್ರೆ ಟೋನರ್ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಟಿ ಅಂದ್ರೆ ಕೂಡ ಆ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು, ಎಂ ಅಂದ್ರೆ ಮಾಯಿಶ್ಚರೈಸರ್, ಪಿ ಅಂದ್ರೆ ಪ್ರೊಟೆಕ್ಷನ್. ಸೊ ಇವು ಕಂಪ್ಲೀಟ್ ಆಗಿ CTTMP ಪ್ರೊಸೀಜರ್ ಅಲ್ಲಿ ನಾವು ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ ಅನ್ನು ತುಂಬಾ ಅದ್ಭುತವಾಗಿ ಇಟ್ಕೋಬಹುದು ಅಂತ ಹೇಳ್ತಾ. ಸೊ ಫಸ್ಟ್ನೇದಾಗಿ ನಾವು ಫೇಸ್ ವಾಶ್ ಅಂದ್ರೆ ಕ್ಲೆನ್ಸಿಂಗ್ ನ ನಾವು ಫೇಸ್ ನೋಡಿದ್ವಿ. ಸೊ ಎರಡು ಪ್ರಾಡಕ್ಟ್ ಸಿಗುವಂಥದ್ದು ಯಾವ ಸ್ಕಿನ್ಗೆ ಕೊಡಬೇಕು ಅನ್ನೋಂಥದ್ದು ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡ್ವಿ. ಸೊ ಯಾರೆಲ್ಲ ನೋಡಿಲ್ಲ ಇಂದಿನ ಕ್ಲಾಸ್ ನ ಪಾರ್ಟ್ 1 ಸೆಷನ್ ನೀವು ನೋಡ್ಬೋದು. ಈಗ ಪಾರ್ಟ್ 2 ಸೆಷನ್ ಅಲ್ಲಿ ನಾವು ಇವತ್ತು ತಿಳ್ಕೊಳ್ಳಿ ಕೊಟ್ಟಿದೀವಿ ಟೋನರ್. ಎಸ್, ಟೋನರ್ ಫಸ್ಟ್ ಆಫ್ ಆಲ್ ಯಾಕೆ ಯೂಸ್ ಮಾಡಬೇಕು ಅದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಯಾಕೆ ಅಂದ್ರೆ ನಮ್ಮ ಕಂಪ್ಲೀಟ್ ಆಗಿ ಫೋರ್ಸ್ ನಾವು ಕ್ಲೆನ್ಸ್ ಮಾಡಿದಾಗ ನಮ್ಮ ಕಂಪ್ಲೀಟ್ ಆಗಿ ನಮ್ಮ ಸ್ಕಿನ್ ಅಲ್ಲಿ ಇರುವ ಒಂದು ಫೋರ್ಸ್ ಓಪನ್ ಆಗಿರುತ್ತೆ. ಆ ರಂಧ್ರದಲ್ಲಿ ಇರ್ತಕ್ಕಂತಹ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಫೋರ್ಸ್ ಓಪನ್ ಆಗಿರುತ್ತೆ. ಅದನ್ನ ಕ್ಲೋಸ್ ಮಾಡಬಾರ್ದು. ಅಂದ್ರೆ ನೀವೇನು XYZ ಕಂಪನಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಟ್ರೆ, ಯಾಕಂದ್ರೆ ನಮ್ಮ ಸ್ಕಿನ್ನು ಕೂಡ ಸೊ ನಿರಂತರವಾಗಿ ಉಸಿರಾಡ್ತಾ ಇದ್ದಷ್ಟು ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ. ನಮ್ಮ ದೇಹಕ್ಕೆ ಹೇಗೆ ಉಸಿರಿನ ಅವಶ್ಯಕತೆ ಇದೆಯೋ ಸೊ ನಮ್ಮ ಸ್ಕಿನ್ನಿಗೂ ಕೂಡ ಅಷ್ಟೇ ರೀತಿಯಾಗಿ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಟೋನರ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಟೋನರ್ ಅಪ್ಲೈ ಮಾಡಿದ್ರೆ ಮಿನಿಮೈಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಅದ್ಭುತವಾದಂತಹ ನಮ್ಮ ಶ್ಲೋಕ ಕಂಪನಿಯಲ್ಲಿ ಸಿಗುವಂತಹ 3 ಮೇಕಪ್ ಟೋನರ್ ನ ನಾವು ತಿಳ್ಕೊಳ್ತಾ ಹೋಗೋಣ. ಯಾವೆಲ್ಲ ಎಕ್ಸ್ಟ್ರಾಕ್ಟ್ ಇದೆ ಅಂತ ಅನ್ನೋಂಥದ್ದು ತಿಳ್ಕೊಳ್ತಾ ಹೋಗೋಣ, ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋಂಥದ್ದು ತಿಳ್ಕೊಳ್ತಾ ಹೋಗೋಣ. ಎಸ್, ಸೊ ಅದ್ಭುತವಾದಂತಹ ನಮ್ಮ ಗ್ರೀನರಿ ಎಕ್ಸ್ಟ್ರಾಕ್ಟ್ ನ ನಾವು ನೋಡ್ಬೋದು, ಬೊಟಾನಿಕಲ್ ಒಂದು ಎಕ್ಸ್ಟ್ರಾಕ್ಟ್ ನ ನಾವು ನೋಡ್ಬೋದು, ಜೊತೆಗೆ ಚೊಮಮಾಲ್ ಎಕ್ಸ್ಟ್ರಾಕ್ಟ್ ಇದೆ, ಸಾಫ್ಟ್ ಆಗಿ ಸ್ಮೂತ್ ಆಗಿಡ್ಲಿಕ್ಕೆ ಅದು ಹೆಲ್ಪ್ ಮಾಡುವಂತದ್ದು ಅಂತ ನಾವು ನೋಡ್ಬೋದು. ಎಸ್, ಅದ್ರ ಜೊತೆಗೆ ಸೊ ಒಂದು ಹೈಡ್ರೇಷನ್ ಕಂಪ್ಲೀಟ್ ನಮ್ಮ ಲುಕ್ ನ ಹೈಡ್ರೇಷನ್ ಕೊಡ್ಲಿಕ್ಕೆ ಚೊಮಮಾಲ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ನಮಗೆ ಹೈಡ್ರೇಷನ್ ಲುಕ್ ಕೊಡುತ್ತೆ. ಅದ್ರ ಜೊತೆಗೆ ಗ್ರೀನರಿ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಒಂದು ಟಾಕ್ಸಿನ್ ನಮ್ಮ ದೇಹದ ಒಳಗಡೆ ಯಾವ ರೀತಿಯಾಗಿ ಟಾಕ್ಸಿನ್ ಹೋಗ್ತಾ ಹೋಗುತ್ತೆ ನಾವು ತಿನ್ನಂತಹ ಆಹಾರದಲ್ಲಿ, ನಾವು ಕೂಡ ನಮ್ಮ ಸ್ಕಿನ್ ಅಲ್ಲಿ ನಾವು ಹೊರಗಡೆ ಹೋಗ್ತಾ ಇರ್ತೀವಿ ಅಥವಾ ಒಳಗಡೆ ಇದ್ರೂ ಕೂಡ ಆ ಒಂದು ಡಸ್ಟ್ ಅನ್ನುವಂಥದ್ದು ನಮ್ಮ ಫೇಸ್ಗೆ ಬಂದು ಬೀಳ್ತಾ ಇರುತ್ತೆ. ಸೊ ಯಾಕಂದ್ರೆ ನಾವು ಕ್ಲೀನ್ ಮಾಡ್ತಾ ಇರ್ಬೇಕು, ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ಬೇಕು. ಎಸ್ ಸ್ವಲ್ಪ ಸೊ ಪ್ರತಿದಿನ ಕ್ಲೀನ್ ಮಾಡ್ತಾ ಇದ್ದಾಗ ಸೊ ಏನಾಗುತ್ತೆ, ಮತ್ತೆ ನಮ್ಮ ಫೋರ್ಸ್ ಓಪನ್ ಆಗುತ್ತೆ, ಮಿನಿಮೈಸ್ ಮಾಡ್ಕೊಳ್ಳುತ್ತೆ, ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಎಸ್, ಅದೇ ರೀತಿಯಾಗಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಕೂಡ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಟಾಕ್ಸಿನ್ ನ ರಿಮೂವ್ ಮಾಡ್ಲಿಕ್ಕೆ ಹೇಳಿ ಮಾಡಿಸಿದಂತಹ ಪ್ರಾಡಕ್ಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಟೋನರ್ ನ ಪ್ರತಿಯೊಬ್ರು ಕೂಡ ಯೂಸ್ ಮಾಡಿ. ಸೊ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋಂಥದ್ದಾದ್ರೆ, ಚಿಕ್ಕದಾಗಿ ಬಳೆ ಶಾಪಲ್ಲಿ ಕೂಡ ನಿಮಗೆ ಸಿಗುತ್ತೆ, ಕಾಟನ್ ಪ್ಯಾಡ್ ಸಿಗುತ್ತೆ. ಸೊ ಅದನ್ನ ನಮ್ಮ ಶ್ಲೋಕದಲ್ಲಿ ಸಿಗುವಂತಹ 3-in-1 ಟೋನರ್ ನ ಯೂಸ್ ಮಾಡಿ. ಸೊ ಅದನ್ನ ಜಸ್ಟ್ 2 ಡ್ರಾಪ್ಸ್ ಹಾಕ್ಬಿಟ್ಟು ಫೇಸ್ ವಾಶ್ ಮಾಡಿ ಟವಲ್ ಅಲ್ಲಿ ಟ್ಯಾಪ್ ಮಾಡಿದ ತಕ್ಷಣನೇ ನೀವು ಟೋನರ್ ನ ಅಪ್ಲೈ ಮಾಡಲೇಬೇಕು, ತುಂಬಾ ಹೊತ್ತು ಬಿಡಬಾರ್ದು. ಓಕೆ, ಸೊ ಅದನ್ನ ಜಸ್ಟ್ ಟ್ಯಾಪ್ ಮಾಡಿ ಕಂಪ್ಲೀಟ್ ಆಗಿ ನೆಕ್ಕಿಂದ ಹಿಡಿದು ಕಂಪ್ಲೀಟ್ ಆಗಿ ಟ್ಯಾಪ್ ಮಾಡಿ ಅಂತ ಹೇಳ್ತಾ ಸೊ ಅದನ್ನ ಯೂಸ್ ಮಾಡಿ. ಡೈರೆಕ್ಟ್ ಆಗಿ ಕೈಯಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಆದಷ್ಟು ಕೂಡ ಒಂದು ಪ್ರೊಸೀಜರ್ ಮುಖಾಂತರವಾಗಿ ನೀವು ಮಾಡೋದಿರ್ತಂದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ನೀವು ಇಟ್ಕೋಬಹುದು, ಹೆಲ್ದಿಯಾಗಿ ಇಟ್ಕೋಬಹುದು. ಯಾಕಂದ್ರೆ ಚಮಮಾಲ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಆ ಸ್ಮೆಲ್ ಕೂಡ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ ಅಂತ ಅಂದ್ರೆ ನೆಕ್ಸ್ಟ್ ಒಂದು ಟ್ರೀಟ್ಮೆಂಟ್ ಗೆ ರೆಡಿ ಆಗಿರುತ್ತೆ ಅಂತ ಹೇಳಿ. ಎಸ್, ದಯವಿಟ್ಟು ನೀವು ಕೂಡ ಮಿಸ್ ಮಾಡಬೇಡಿ. ಫೇಸ್ ವಾಶ್ ಮಾಡಿದ ತಕ್ಷಣ ಟೋನರ್ನ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ನಮ್ಮ ಕಂಪನಿಯಲ್ಲಿ ಸಿಗುವಂತಹ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ ನಾವು ನೋಡ್ತಾ ಬರೋಣ. ಸೊ ಯಾವ್ದೆಲ್ಲ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ ಇದಾವೆ, ಸೊ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಅಲ್ಲಿ ಆಗುವಂತ ಎಷ್ಟೋ ಇಶ್ಯೂಗಳು ಏನೆಲ್ಲ ಪ್ರಾಬ್ಲಮ್ಗಳು ನಾವು ಸಿಕ್ಕಾಕೊಳ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಸೊ ಟೋನರ್ನ ಪ್ರತಿಯೊಬ್ರು ಕೂಡ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಅದ್ರ ಜೊತೆಗೆ ಸೊ ಮತ್ತೊಂದು ಪಾರ್ಟ್ 3 ಅಲ್ಲಿ ಕೂಡ ನಮ್ಮ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ ಯಾವ್ದೆಲ್ಲ ಇದೆ ಅಂತ ಹೇಳಿ ನಾವು ನೋಡ್ತಾ ಬರೋಣ. ಸೊ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.